ಇದು ಇಡೀ ಬೆಂಗಳೂರಿಗರೇ ಬೆಚ್ಚಿ ಬೀಳುವಂತಹ ಸುದ್ದಿ. ಪ್ರತಿಷ್ಠಿತ ಬೆಂಗಳೂರು ಕೆಫೆಯಲ್ಲಿ ಕಾಮುಕನೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ಮಲ್ಲೇಶ್ವರಂನ ಬೆಂಗಳೂರು ಕೆಫೆಯಲ್ಲಿ ಕಾಮುಕನ ಕೀಚಕ ಕೃತ್ಯ ಬೆಳಕಿಗೆ ಬಂದಿದೆ. ಮಲ್ಲೇಶ್ವರಂನ ಬೆಂಗಳೂರು ಕೆಫೆಯಲ್ಲಿ ಕಾಮುಕನ ಕೀಚಕ ಕೃತ್ಯ ಬೆಳಕಿಗೆ ಬಂದಿದೆ. ಕೆಫೆಯಲ್ಲಿದ್ದಂತಹ ಲೇಡೀಸ್ ಟಾಯ್ಲೆಟ್ನಲ್ಲಿ ಕಾಮುಕನೊಬ್ಬ ನೀಚ ಕೃತ್ಯ ಎಸಗಿದ್ದಾನೆ. ಪಕ್ಕದಲ್ಲೇ ಇದ್ದಂತಹ ಜೆಂಟ್ಸ್ ಟಾಯ್ಲೆಟ್ನಿಂದ ರೆಕಾರ್ಡ್ ಮಾಡೋದಕ್ಕೆ ಯತ್ನಿಸಿದ್ದಾನೆ. ತನ್ನ ಮೊಬೈಲನ್ನು ತೆಗೆದು ಕೈ ಮೇಲಕ್ಕೆ ಎತ್ತಿ ವಿಡಿಯೋ ಮಾಡೋದಕ್ಕೆ ಯತ್ನಿಸಿದ್ದಾನೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮೊಬೈಲ್ ನೋಡ್ತಾ ಇದ್ದಂತೆ ಕಿರುಚಾಡಿ ಯುವತಿ ಹೊರಗಡೆ ಓಡಿ ಬಂದಿದ್ದಾರೆ. ಯುವತಿ ಓಡ್ತಾ ಇದ್ದಂತೆ ತಕ್ಷಣ ಅಲ್ಲಿಂದ ಕಾಮುಕ ಕಾಲ್ ಕಿತ್ತಿದ್ದಾನೆ. ಗಾಬರಿಯಿಂದ ಅಲ್ಲಿಯೇ ಮೊಬೈಲನ್ನು ಬಿಟ್ಟು ಆ ಕಾಮುಕ ಓಡ್ ಹೋಗಿದ್ದಾನೆ. ಬೆಂಗಳೂರು ಕೆಫೆಯಲ್ಲಿ ರಾತ್ರಿ 8:15ಕ್ಕೆ ನಡೆದಿರುವಂತಹ ಘಟನೆ ಇದು. ಕಾಮುಕನ ಮೊಬೈಲನ್ನು ಸದ್ಯ ಮಲ್ಲೇಶ್ವರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಬೆಂಗಳೂರು ಕೆಫೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಲೇಡೀಸ್ ಟಾಯ್ಲೆಟ್ನಲ್ಲಿ ಕಾಮುಕನಿಂದ ನೀಚ ಕೃತ್ಯ. ಅದರ ಪಕ್ಕದಲ್ಲೇ ಜೆಂಟ್ಸ್ ಟಾಯ್ಲೆಟ್ ಇರುತ್ತೆ. ಅಲ್ಲಿಂದ ರೆಕಾರ್ಡ್ ಮಾಡೋದಕ್ಕೆ ಯತ್ನಿಸಿದ್ದಾನೆ. ತನ್ನ ಮೊಬೈಲನ್ನು ತೆಗೆದು ಕೈ ಮೇಲಕ್ಕೆತ್ತಿ ವಿಡಿಯೋ ಮಾಡೋದಕ್ಕೆ ಯತ್ನಿಸಿದ್ದಾನೆ. ಆಮೇಲೆ ಮತ್ತೊಂದು ಕಡೆ ಆ ವಾಶ್ರೂಮಲ್ಲಿದ್ದಂಥ ಯುವತಿ ಆ ಮೊಬೈಲ್ ನೋಡ್ತಾ ಇದ್ದಂತೆ ಗಾಬರಿಯಿಂದ ಕಿರಿಚ್ಕೊಂಡು ಓಡಿದ್ದಾರೆ. ಯುವತಿ ಓಡಿ ಹೋಗ್ತಾ ಇದ್ದಂತೆ ಅಲ್ಲಿಂದ ಕಾಮುಕ ಕಾಲ್ ಕಿತ್ತಿದ್ದಾನೆ. ಸದ್ಯ ಆ ಗಾಬರಿಯಲ್ಲಿ ಆತ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಇವತ್ತು ರಾತ್ರಿ 8:15 ನಡೆದಿರುವಂತಹ ಘಟನೆ ಇದು. ಕಾಮುಕನ ಮೊಬೈಲನ್ನು ಸದ್ಯ ಮಲ್ಲೇಶ್ವರಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, 8:15 ನಡೆದಿರುವಂಥ ಘಟನೆ ಅಂತ ಗೊತ್ತಾಗ್ತಾ ಇದೆ. ಆತ ಯಾರು, ಏನು, ಎತ್ತ ಮಾಹಿತಿ ಸಿಕ್ಕಿದೆಯಾ? ಏನು ಕತೆ? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಈಗಾಗ್ಲೇ ಏನೋ ಪ್ರತಿಷ್ಠಿತ ಬೆಂಗಳೂರು ಕೆಫೆ ಏನಿದೆ ಮಲ್ಲೇಶ್ವರಂನಲ್ಲಿ, ಅಲ್ಲಿ ಇವತ್ತು ಸಂಜೆ ಅಂದ್ರೆ 7:45 8 ಅಷ್ಟೊತ್ತಿಗೆ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಓರ್ವ ಕಾಮುಕ ಕಸ್ಟಮರ್ ರೀತಿ ಬಂದಿದ್ದಾನೆ. ಆತ ಕೂಡ ತಿಂಡಿ ತಗೊಂಡಿದ್ದಾನೆ. ಈಗ ನಾವು ಕೂಡ ಅದೇ ಕೆಫೆ ಬಳಿ ಕೂಡ ಇರುವಂತದ್ದು. ಅಂದ್ರೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆತ ಶೌಚಾಲಯಕ್ಕೂ ಕೂಡ ಹೋಗಿದ್ದಾನೆ. ಅದೇ ಶೌಚಾಲಯಕ್ಕೆ ಹೋದ ನಂತರದಲ್ಲಿ ಪಕ್ಕನೆ ಇದ್ದಂತಹ ಆ ಓರ್ವ ಏನು ಮಹಿಳೆ ಏನಿದ್ದಾರೆ ಅವರು ಕೂಡ ಶೌಚಾಲಯಕ್ಕೆ ಅಂತ ಹೋಗಿರ್ತಾರೆ. ಅದೇ ಆತ ಆಗ ಏನು ಇದ್ದಕ್ಕಿದ್ದಂತೆ ತನ್ನ ಮೊಬೈಲ್ ಅನ್ನ ತೆಗೆದುಕೊಂಡು ಆನಂತರ ಮೇಲ್ನಿಂದ ರೆಕಾರ್ಡ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾನೆ. ಆಗ ತಕ್ಷಣ ಅವ್ರಿಗೂ ಕೂಡ ಗೊತ್ತಾಗಿದೆ ಯಾರೋ ಒಬ್ರು ಮೊಬೈಲ್ ನಿಂದ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ. ಆಗ ತಕ್ಷಣ ಅವರು ಕಿರ್ಚ್ಕೊಂಡಿದ್ದಾರೆ. ಆಗ ಆತ ಕೂಡ ಅಲ್ಲಿಂದ ಪರಾರಿ ಆಗುವಂತ ಕೆಲಸ ಮಾಡಿದ್ದಾನೆ. ಆದ್ರೆ ಪರಾರಿ ಆಗುವಂತ ಸಂದರ್ಭದಲ್ಲಿ ಕೂಡ ಗಾಬರಿ ಆಗಿದ್ರಿಂದಾಗಿ ಆತನ ಮೊಬೈಲ್ ಅಂದ್ರೆ ರೆಕಾರ್ಡ್ ಮಾಡ್ತಿದ್ದಂತ ಮೊಬೈಲ್ ಏನಿದೆ ಅದು ಕೂಡ ಇಲ್ಲೇ ಬಿಟ್ಟು ಈಗಾಗಲೇ ಪರಾರಿ ಆಗಿರುವಂತದ್ದು. ಹಾಗಾಗಿ ತಕ್ಷಣ ಆತನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇಲ್ಲಿರುವಂತ ಸಾರ್ವಜನಿಕರು. ಆದ್ರೆ ಆತ ಇಲ್ಲಿಂದ ತಪ್ಪಿಸ್ಕೊಂಡು ಕೂಡ ಓಡೋಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸ್ ಠಾಣೆಗೂ ಕೂಡ ಈಗ ಆ ಒಂದು ದಂಪತಿ ಏನಿದೆ ಅವರು ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಈಗಾಗಲೇ ಮಲ್ಲೇಶ್ವರಂ ಪೊಲೀಸರು ಕೂಡ ಈಗಾಗಲೇ ಬೆಂಗಳೂರು ಕೆಫೆಗೂ ಕೂಡ ಈಗಾಗಲೇ ಬಂದಿರುವಂತದ್ದು. ಬಂದು ಈಗಾಗಲೇ ಆ ಏನು ಆ ದೂರನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗಾಗಲೇ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಕೂಡ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ದೂರನ್ನು ಕೂಡ ಸ್ವೀಕರಿಸಿ ಈಗಾಗಲೇ ಆ ಬೆಂಗಳೂರು ಕೆಫೆಲ್ ಇರುವಂತ ಸಿಸಿಟಿವಿ ಆಗಿರ್ಬೋದು, ಜೊತೆಗೆ ಇಲ್ಲಿದ್ದಂತ ಕೆಲವರ ಮೊಬೈಲ್ ಸಿಸಿಟಿವಿ ಆಗಿರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸಕ್ಕೂ ಸಹ ಈಗಾಗಲೇ ಏನು ಮಲ್ಲೇಶ್ವರಂ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಘಟನೆಯಲ್ಲಿ ಇದ್ದಂತ ವ್ಯಕ್ತಿ ಯಾರು, ಆತನ ಮೊಬೈಲ್ ನಲ್ಲಿ ವಿಡಿಯೋ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಸಹ ಮುಂದಾಗಿರುವಂತದ್ದು. ಇನ್ನೇನು ಈಗಾಗಲೇ ಪೊಲೀಸರು ಕೂಡ ಒಂದು ತಂಡವನ್ನ ರಚನೆ ಮಾಡಿ ಆತ ಯಾವ ಭಾಗಕ್ಕೆ ಓಡೋದ ಮತ್ತೆ ಆತನ ಚಹರೆ ಏನಾದ್ರು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂತಹ ಪರಿಶೀಲನೆಯನ್ನು ಸಹ ಮುಂದುವರಿಸಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.